ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇದು ಚಿಕ್ಕಣ್ಣಸ್ವಾಮಿ ಕ್ಷೇತ್ರ. ಇದು ನಮ್ಮ ಮನೆ ದೇವರು. ತಿಂಡಿ ಏನೋ ಸುಮಾರಾಗಿತ್ತು. ಹಾಸನ್ ಬಸ್ ಸ್ಟ್ಯಾಂಡ್ ಅಂತೂ ನನಗೆ ತುಂಬ ಇಷ್ಟ. ಶಿರಡಿ ಘಾಟು ಫುಲ್ ಘಾಟ್ ಸೆಕ್ಷನ್ನು, ಫಾಲ್ಸು, ಅಲ್ಲಲ್ಲೇ ಈ ಕಡೆ ಸ್ಪೆಷಲ್ ಇದು ಫಲಾಮೃತ ಅಂತೆ. ತುಂಬಾನೇ ಬಿಸಿಲು, ಬಸ್ ಒಳಗೂ ಕೂತ್ಕೊಳ್ಳೋಕ್ಕಾಗಲ್ಲ, ಆಚೆ ಕಡೆ ಇಳಿಯೋಕ್ಕೂ ಆಗಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು. ಲಂಚ್ ಮುಗಿಸ್ಬಿಟ್ಟು ಬಸ್ ಹತ್ತುತ್ತಿದ್ದಂಗೆ ಬರೀ ನೋಡಿ ಬಸ್ ಓಡಿಸ್ತಾ ಇದ್ದಾಳೆ. ಅವಳು ಓಡಿಸ್ತಿದ್ದಂಗೆ ಧರ್ಮಸ್ಥಳ ಬಂದೇ ಬಿಡ್ತು. ಧರ್ಮಸ್ಥಳ ಆರ್ಚ್ ನೋಡ್ತಿದ್ದಂಗೆ ಮನ್ಸಿಗೆ ಒಂಥರ ಸ್ವಲ್ಪ ಎಮೋಷ್ನಲ್ ಕೂಡ ಆದ್ವಿ. ಹೋಗಿದ ತಕ್ಷಣ ಫಸ್ಟ್ ಸೀನ್ ಧರ್ಮಸ್ಥಳ ದೇವಸ್ಥಾನ ನೋಡ್ತಾ ಇದ್ವಿ. ನಾವು ಮೇಲ್ಗಡೆ ಅಲ್ವಾ ಅಂತ ಬೇಜಾರು ಮಾಡ್ಕೊಂಡು ಹತ್ತುತ್ತಾ ಇದ್ವಿ. ಇದು ಧರ್ಮಸ್ಥಳದಲ್ಲಿ ಸಂಸ್ಥೆಯಿಂದ ಸಿಗುವಂತ ರೂಮ್ಗಳು. ಮತ್ತೆ ಗಾಳಿ ಬೆಳಕಿಗೆ ಏನು ಕೊರತೆ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ದೊಡ್ಡ ದೊಡ್ಡ ರೂಮ್ ಕೊಡ್ತಾರೆ ಅಲ್ಲಿ. ಅದೇ ಹಳೆ ಕಾರ್ಸ್ ಎಲ್ಲ ಮಾಡಿದ್ದಾರೆ, ಸ್ಟೋರ್ ಮಾಡಿದ್ದಾರೆ. ಮರಿತೀಯ ಅಂತ ನಂಬರ್ 1 ಸುಂದ್ರಿ ಬಂದು ಅಷ್ಟು ಡೆಡ್ ಎಂಡ್ ನಮ್ಮ ರೂಮ್ ಇರೋದು. ನಮ್ಮ ಮಗಳು ಹಿಂದೆಗಡೆ ಬರ್ತಾ ಇದ್ರು. ಚೆಕ್ ಅಂತ ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲೋಗಿದ್ರಿ ಇಷ್ಟೊತ್ತು? ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಅದಕ್ಕೆ ಹೆಣ್ಮಕ್ಳು ಹೋಗಂಗಿಲ್ಲ ಅಂತಂದ್ರೆ ಅದಕ್ಕೆ ನಾವು ಧರ್ಮಸ್ಥಳದ ಬಗ್ಗೆ ಕೇಳಿದ್ವಿ. ಅವರು ತುಂಬಾನೇ ಹೇಳಿದ್ವಿ. ವಿಡಿಯೋದಲ್ಲಿ ನೋಡಿದ್ವಿ ಈ ಹೋಟೆಲ್ ಬಗ್ಗೆ, ಅದಕ್ಕೆ ರಿಯಲಾಗಿ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಅಮ್ಮ ಹೋಟೆಲ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್. ಇವತ್ತು ನಾವು ಬೇಗ ಎದ್ದು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದಾರಪ್ಪ ಗಾಡಿಲಲ್ಲ ಇಷ್ಟು ಬೇಗ ಅಂತ ಅನ್ಕೋತಾ ಇದ್ದೀರಾ? ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಬನ್ನಿ ಹೋಗೋಣ. ನೋಡಿ, ಇದು ಚಿಕ್ಕಣ್ಣಸ್ವಾಮಿ ಕ್ಷೇತ್ರ. ಇದು ನಮ್ಮ ಮನೆ ದೇವರು. ಎಲ್ಲೇ ಹೊರಟ್ರು ಮೊದಲು ಮನೆ ದೇವರಿಗೆ ನಮಸ್ಕಾರ ಮಾಡಿ ಹೋಗಬೇಕು ಅನ್ನೋದು ನಮ್ಮ ಸಂಪ್ರದಾಯ ಮತ್ತು ನಮ್ಮ ರೂಢಿ ಕೂಡ. ಅದಕ್ಕೆ ನಾವು ಚಿಕ್ಕಣ್ಣಸ್ವಾಮಿಗೆ ನಮಸ್ಕಾರ ಮಾಡಿ ಹೊರಟ್ವಿ. 6:45ಗೆ ಆಲೆ ಸೂರ್ಯ ಎಷ್ಟೊಂದು ಬಂದಿದೆ, ಎಷ್ಟು ಬಿಸಿಲು ಹೊಡಿತಾ ಇದೆ. ನಾವು ಕುಣಿಗಲ್ಗೆ ಗಾಡೀಲಿ ಹೋಗಿ ಅಲ್ಲಿ ಸ್ವಲ್ಪ ಕುಣಿಗಲಲ್ಲಿ ಪರಿಮಳ ಹೋಟೆಲ್ನಲ್ಲಿ ಕಾಫಿ ಕುಡಿದು ಮಕ್ಳಿಗೂ ಹಾಲು ಕುಡಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿದ್ವಿ. ಸ್ಟಾರ್ಟಿಂಗ್ ಹತ್ತಿದಾಗ ಸೀಟ್ ಸಿಕ್ಕಿರಲಿಲ್ಲ. ಹಂಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸ್ವಲ್ಪ ತಿಂಡಿಗೆ ನಿಲ್ಲಿಸಿದ್ರು. ತಿಂಡಿಗೆ ಮಕ್ಳಿಗೆ ತಿಂಡಿ ತಿನ್ಸೋಣ ಲೈಟಾಗಿ ಅಂತ ಅಂದ್ಬಿಟ್ಟು ಇಡ್ಲಿ ಮತ್ತು ವಡೆ ತೊಗೊಂಡ್ವಿ. ತಿಂಡಿ ಏನೋ ಸುಮಾರಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ವ. ಅದಕ್ಕೆ ನಾವು ತಿಂದ್ಕೊಂಡ್ವಿ ಲೈಟಾಗಿ ಹಾಗೇ. ಅದಾದಮೇಲೆ ಬೆಳ್ಳೂರು ಕ್ರಾಸ್ ಹತ್ರ ನಮಗೆ ಸೀಟ್ ಸಿಕ್ತು. ಚನ್ನರಾಯಪಟ್ಟಣದ ಹತ್ರ ಎಲ್ಲರಿಗೂ ಒಂದೇ ಕಡೆ ಸೀಟ್ ಸಿಕ್ತು. ಅದಾದಮೇಲೆ ಏನು ಬೇಜಾರು ಅನ್ನಿಸ್ಲಿಲ್ಲ. ಮತ್ತು ನೋಡಿ ಆಲೆ ಹಾಸನ್ಗೆ ಮಾತಾಡ್ಕೊತ ಹಾಸನ ಬಂದೇ ಬಿಡ್ತು. ಹಾಸನ ಬಸ್ ಸ್ಟ್ಯಾಂಡ್ ಅಂತೂ ನನಗೆ ತುಂಬ ಇಷ್ಟ. ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ದೊಡ್ಡದಾಗಿದೆ. ಅಷ್ಟು ದೊಡ್ಡದಾಗಿ ಮಾತಾಡ್ತಾ ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ. ಹತ್ತತ್ರ ಸಕಲೇಶಪುರ ಕೂಡ ಬಂತು. ಸಕಲೇಶಪುರ ಮುಗಿತಿದ್ದಂಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು, ಶಿರಡಿ ಘಾಟು. ಫುಲ್ಲು ಫಾಲ್ಸ್ಗಳು. ನನಗಂತೂ ತುಂಬ ಖುಷಿ. ಘಾಟ್ ಸೆಕ್ಷನ್ನು, ಫಾಲ್ಸು, ಅಲ್ಲಲ್ಲೇ ಫಾಲ್ಸ್ಗಳಂತೂ ಎಷ್ಟೊಂದಿದ್ದಾವೆ ಅಂದರೆ ಆ ಕಡೆ ಇದು ವೀವೇ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ, ಎಲ್ಲಿ ನೋಡಿದ್ರು ಬರೀ ಫಾಲ್ಸ್ಗಳೇ ಸಿಗ್ತಾಯಿದ್ವು. ನಮಗಂತೂ ತುಂಬ ಖುಷಿ, ಮಕ್ಳಿಗೂ ತುಂಬ ಇಷ್ಟ ಆಯಿತು. ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂತಂದರೆ ನಿಜವಾಗ್ಲೂ ಅಲ್ಲಿ ಜರ್ನಿನಲ್ಲಿ ನಿಂತು ಆ ಫಾಲ್ಸ್ ಎಲ್ಲ ನೋಡಿ ಅಲ್ಲಿ ನೆಂದು ನೀರಲ್ಲಿ ಆಟ ಆಡಿ ಖುಷಿ ಪಡಬೇಕು. ಆವಾಗಲೇ ಸಮಾಧಾನ ಆಗೋದು ಅನಿಸುತ್ತೆ. ಬಟ್ ನಾವು ಬಸ್ಸಲ್ಲಿ ಹೋಗಿದ್ರಿಂದ ಅದಕ್ಕೆಲ್ಲ ಅವಕಾಶ ಆಗಲಿಲ್ಲ. ಬಟ್ ಆದರೂ ಪರವಾಗಿಲ್ಲ, ನೋಡಿ ಕಣ್ಣು ತುಂಬಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಲಂಚ್ಗೆ ಅಂತ ನಿಲ್ಲಿಸಿದ್ರು. ಇಲ್ಲಿ ಏನೋ ಸ್ಪೆಷಲ್ಲು ಅಂದರೆ ಈ ಕಡೆ ಸ್ಪೆಷಲ್ ಇದು ಫಲಾಮೃತ ಅಂತೆ. ಎಲ್ಲರೂ ಅದನ್ನೇ ತೊಗೋತಾ ಇದ್ರು. ನೋಡಿದ್ವಿ, ಏನೋ ಡಿಫ್ರೆಂಟ್ ಆಗಿದೆಯಲ್ಲ, ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ಫ್ರೂಟ್ಸ್ನೆಲ್ಲ ಹೆಚ್ಚಾಕಿ ಫ್ರೂಟ್ ಕಸ್ಟರ್ಡ್ ಥರ ಮಾಡಿದ್ದಾರೆ. ಫಲಾಮೃತ ಅಂತೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಏನೋ ನನಗಿಷ್ಟ ಆಯಿತು. ಆಮೇಲೆ ಮಕ್ಕಳು ಐಸ್ ಕ್ರೀಮ್ ತೊಗೊಂಡ್ರು. ಅಲ್ಲಿ ಇದ್ದಿದ್ದ ಬಿಸಿಲಂತೂ ಅಪ್ಪ ತುಂಬಾ ಬಿಸಿಲು, ಬಸ್ ಒಳಗೂ ಕೂತ್ಕೊಳ್ಳೋಕ್ಕಾಗಲ್ಲ, ಆಚೆ ಕಡೆ ಇಳಿಯೋಕ್ಕೂ ಆಗಲ್ಲ, ಅಷ್ಟು ಬಿಸಿಲು ಅಂದರೆ ಬಿಸಿಲು. ನಿಜವಾಗ್ಲೂ ಎಷ್ಟು. ಮತ್ತು ಆ ಸೈಡು ಸೆಕೆ ಜಾಸ್ತಿ, ಸ್ವೆಟ್ಟಿಂಗ್ ಜಾಸ್ತಿ ಆ ಕಡೆ. ಅಪ್ಪ ತುಂಬಾ ಸೆಕೆ. ನಮಗಂತೂ ಸಾಕಾಗೋಯ್ತು. ಅಷ್ಟೊತ್ತಿಗೆ ಬಸ್ಸು ಹೊರಟ್ಬಿಡ್ತು. ಸದ್ಯ ಬಸ್ಸು ಹೊರಡ್ತಲ್ಲ ಅಂತ ಹೊರಟ್ವಿ.
ಆದರೆ ನಮಗೆ ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ. ಆ ಲಂಚ್ ಮುಗಿಸ್ಬಿಟ್ಟು ಬಸ್ ಹತ್ತುತ್ತಿದ್ದಂಗೆ ಬರೀ ಘಾಟ್ ಸೆಕ್ಷನ್ನೇ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ನನ್ನ ಚಿಕ್ಕ ಮಗಳು ಇಷ್ಟೊತ್ತಾದರೂ ಧರ್ಮಸ್ಥಳ ಬರಲಿಲ್ವಲ್ಲಮ್ಮ, ಇನ್ನೂ ಎಲ್ಲಿದೆ ಅಂತಂದ್ಲು. ಡ್ರೈವರ್ ಅಂಕಲ್ ಒಬ್ಬರೇ ಅಲ್ವಾ ಚಿನ್ನು ಓಡಿಸ್ತಾ ಇರೋದು, ಅದಕ್ಕೆ ಲೇಟ್ ಆಗ್ತಾ ಇದೆ ಎಂದೆ. ಅಮ್ಮ ನಾನು ಓಡಿಸ್ತೀನಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಬಸ್ ಓಡಿಸ್ತಾ ಇದ್ದಾಳೆ. ಸೋ ಕ್ಯೂಟ್, ರಿಯಲಿ ಅವಳು ಆ ಥರನೇ ಯೋಚನೆ ಮಾಡಿ ಹೇಳಿದ್ದು. ಅವಳು ಓಡಿಸ್ತಾ ಇದ್ಲು, ಅವಳು ಓಡಿಸ್ತಿದ್ದಂಗೆ ಧರ್ಮಸ್ಥಳ ಬಂದೇ ಬಿಡ್ತು. ಅದಾದಮೇಲೆ ನಾವು ಇಳ್ಕೊಂಡ್ವಿ. ಬಟ್ ಇಳ್ಕೊಂಡ್ಮೇಲೆ ತುಂಬ ದಿನ ಆಗೋಗಿತ್ತು ನಾವು ಧರ್ಮಸ್ಥಳಕ್ಕೆ ಹೋಗಿ. ಯಾಕೋ ಈ ಸಲ ಪ್ರತಿ ವರ್ಷವೂ ಹೋಗ್ತೀವಿ, ಈ ಸಲ ಗ್ಯಾಪ್ ಜಾಸ್ತಿ ಆಗೋಯ್ತು. ಬಸ್ ಇಳ್ದಿದ ತಕ್ಷಣ ಅಲ್ಲಿ ಧರ್ಮಸ್ಥಳ ಆರ್ಚ್ ನೋಡ್ತಿದ್ದಂಗೆ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಸ್ವಲ್ಪ ಎಮೋಷ್ನಲ್ ಕೂಡ ಆದ್ವಿ. ನೋಡಿ, ಹೋಗಿದ ತಕ್ಷಣ ಫಸ್ಟ್ ಸೀನ್ ಧರ್ಮಸ್ಥಳ ದೇವಸ್ಥಾನ ನೋಡ್ತಾ ಇದ್ದೀವಿ. ಮತ್ತು ರೂಮ್ ಮಾಡೋಣ ಅಂದ್ಬಿಟ್ಟು ನಾವು ವೈಶಾಲಿ ರೂಮ್ ಬಿಲ್ಡಿಂಗ್ ಹತ್ರ ಬಂದ್ವಿ. ನಮ್ಮ ಮನೆಯವ್ರ ರಿಸೆಪ್ಷನ್ ಹತ್ರ ಬರ್ಸ್ತಾಯಿದ್ರು. ನೋಡಿ, ನನ್ನ ಮಗಳು ಕೂತ್ಕೊಂಡು ಶೂ ಹಾಕೋತಾ ಇದ್ದಾಳೆ. ಸೊ ನಮಗೆ 303ನೇ ನಂಬರ್ ರೂಮ್ಗೆ ಸಿಕ್ಕಿದೆ. ನಾವು ಮೇಲ್ಗಡೆ ಅಲ್ವಾ ಅಂತ ಬೇಜಾರು ಮಾಡ್ಕೊಂಡು ಹತ್ತುತ್ತಾ ಇದ್ವಿ. ನಮಗೆ ರೂಮ್ ಬಂದು 3rd ಫ್ಲೋರ್ನಲ್ಲಿ ಸಿಕ್ತು. ಬಟ್ ರೂಮ್ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ, ನಿಮಗೆ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ರೂಮ್ ಇನ್ಫಾರ್ಮೇಷನ್ಸ್ ಕೊಡು ಅಂತ ನಮ್ಮ ಮನೆಯವ್ರು ಹೇಳಿದರು. ನಾನು ಅದೇ ಅಂದ್ಕೊಂಡೆ, ಕರೆಕ್ಟ್ ಅಲ್ವಾ ಅಂತ. ಯಾರಾದರೂ ಬರೋರಿದ್ದರೆ ಅವ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಇದು ಧರ್ಮಸ್ಥಳದಲ್ಲಿ ಸಂಸ್ಥೆಯಿಂದ ಸಿಗುವಂಥ ರೂಮ್ಗಳು. ಇದು ವೈಶಾಲಿ ರೂಮ್ಸ್ ಅಲ್ವಾ, ವೈಶಾಲಿ ಕಂಫರ್ಟು. ಮತ್ತು ನಾವು 4 ಮೆಂಬರ್ಸ್ಗೆ ಅಂತ ತೊಗೊಂಡಿದ್ದೀವಿ. 4 ಜನಕ್ಕೆ ಅಂತ ಹೇಳ್ಬಿಟ್ಟು ಅಟ್ಯಾಚ್ ತೊಗೊಂಡಿದ್ದೀವಿ. ಅದು ಬಂದು ಈ ಥರ ಇರುತ್ತೆ. ಈ ಥರ ಇರುತ್ತೆ, ವಾಶ್ರೂಮ್ ಎಲ್ಲ ಇರುತ್ತೆ, ಬಸ್ಲು ಮನೆ, ಸ್ನಾನದ ಮನೆ ಎಲ್ಲ ಇರುತ್ತೆ. ಮತ್ತು ಬೆಳಗ್ಗೆ 4:30ರಿಂದ 5 ಗಂಟೆ ತನಕ ನೀಟ್ನೆಸ್ಸು ಅಷ್ಟೇ, ಫುಲ್ಲು ಹೈಜಿನ್ ಆಗಿರುತ್ತೆ. ತುಂಬ ಮತ್ತು ಗಾಳಿ ಬೆಳಕಿಗೆ ಏನೂ ಕೊರತೆ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಬೆಳಕು, ಗಾಳಿ ಎಲ್ಲ. ವ್ಯೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮತ್ತು ಸಿಂಕ್ ಇದೆ, ಹ್ಯಾಂಡ್ ವಾಶ್ ಮಾಡೋಕ್ಕೆ, ಫೇಸ್ ವಾಶ್ ಎಲ್ಲ ಮಾಡ್ಕೊಬೋದು. ಈ ಥರ ಎಲ್ಲ ಫೆಸಿಲಿಟೀಸು ಇದೆ. ಮಿರರ್ ಇದೆ. ಮತ್ತು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ಗೆ ಏನಾದ್ರು ಅರೇಂಜ್ ಮಾಡ್ಕೊಳ್ಳೋದಾದ್ರೆ ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಬೋದು. ಮತ್ತು ಡ್ರೆಸ್ಸಿಂಗ್ ಟೇಬಲ್, ಮೇಕಪ್ ಮಾಡ್ಕೊಳ್ಳೋದಕ್ಕೆಲ್ಲ ನೀಟಾಗಿದೆ. ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ 2 ಬೆಡ್, ಇಲ್ಲಿ 2 ಬೆಡ್ ಇದೆ. ಫ್ಯಾಮಿಲಿ ಅಲ್ವಾ, ಇಲ್ಲಿ 2 ಬೆಡ್ ಇದೆ. ಇಲ್ಲೂ ಮಲ್ಕೊಬೋದು, ಅಲ್ಲೂ ಮಲ್ಕೊಬೋದು. ಮತ್ತು ಚಾಪೆ ದಿಂಬು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 4 ಜನ ಬಿಟ್ಟು ಇನ್ನೂ 2 ಫ್ಯಾಮಿಲಿ ಇದ್ರೂ ಟೋಟಲ್ 6 ಜನ ಮಲ್ಕೊಬೋದು. ಆ ಥರ ಫೆಸಿಲಿಟೀಸ್ ಇದೆ. ಚಾಪೆ ದಿಂಬು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. 4 ಜನ ಅಂದರೆ 4 ಜನನೇ ಮಾತ್ರ ಅಲ್ಲ, ಎಕ್ಸ್ಟ್ರಾನೂ ಮಲ್ಕೊಬೋದು. ಮತ್ತು ಆರಾಮಾಗಿ ಸ್ಟೇ ಮಾಡ್ಬೋದು. ಬಂದು ಒಂದು 2 ನಿಮಿಷ ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಚೇರ್ ಎಲ್ಲ ಕೊಟ್ಟಿರ್ಬೋದು. ಬಂದು ಏನಾದರೂ ಈ ಥರ ನಿಂತ್ಕೊಂಡ್ರೆ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಶರಾವತಿ ಬಿಲ್ಡಿಂಗು, ಇಲ್ಲಿ ಶರಾವತಿ ರೂಮ್ಸ್, ಇಲ್ಲೂ ರೂಮ್ಸ್ಗೂ ಇರ್ತವೆ, ಅಟ್ಯಾಚು ನಾನ್ ಅಟ್ಯಾಚು ಸೇಮ್. ಎಲ್ಲ ಅಲ್ಲೂ ಅದೇ ಥರನೇ ಸಿಗುತ್ತೆ ಸೇಮು. ಮತ್ತು ಅದು ಸಾಕೇತ ಬಿಲ್ಡಿಂಗ್ ಅದು ರೂಮ್ಸು, ಅದು ಅಲ್ಲೂ ಸಿಗುತ್ತೆ ರೂಮ್ಸ್ಗಳು. ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರೆ, ಜಾಸ್ತಿ ಜನ ಇದ್ದಾಗ, ಕ್ರೌಡ್ ಇದ್ದಾಗ, ಒಂದು 10-15 ಜನ ಇದ್ದರೆ ಒಂದೊಂದು ರೂಮ್ ದೊಡ್ಡ ರೂಮ್ ಕೊಡ್ತಾರೆ ಅಲ್ಲಿ. ಮತ್ತು ಅಲ್ಲೂ ಅಟ್ಯಾಚ್, ಸೇಮ್ ಅನ್ಅಟ್ಯಾಚ್ ಎಲ್ಲ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂಸ್. ನನ್ನಂತೂ ತುಂಬ ಖುಷಿ ಆಯಿತು ಈ ಸಲ ಮೇಲ್ಗಡೆ ರೂಮ್ ಸಿಕ್ಕಿರೋದು. ನನಗೆ ಚೆನ್ನಾಗಿದೆ. ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲಿ ಎಕ್ಸಿಬಿಷನ್ ಇದೆಯಲ್ಲ, ಅದೇ ಹಳೆ ಕಾರ್ಸ್ ಎಲ್ಲ ಮಾಡಿದ್ದಾರೆ, ಸ್ಟೋರ್ ಮಾಡಿದ್ದಾರೆ, ಅದು ಎಕ್ಸಿಬಿಷನ್ ಇದೆ. ಮರಿತೀಯ ಅಂತ ಅದೇ ಇಲ್ಲಿ ನಂಬರ್ 1 ಸುಂದ್ರಿ, ನಂಬರ್ 1 ಸುಂದ್ರಿ ಬಂದು. ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ನಮ್ಮ ರೂಮ್ ಇರೋದು. ನಾವೀಗ ದೇವಸ್ಥಾನ ಮುಂದೆ ನಡ್ಕೊಂಡು ಬರ್ತಾ ಇದ್ವಿ. ಇವ್ರ ಅಪ್ಪ ಮಗಳು ಹಿಂದೆಗಡೆ ಬರ್ತಾಯಿದ್ರು. ಚೆಕ್ ಅಂತ ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಮಗಳು ಒಂಚೂರು ಫೋಟೋ ಶೂಟ್ ಆದರೂ ಮಾಡ್ಕೊಳ್ಳೋಣ ಅಂತ ಫೋಟೋ ತಗೋತಾ ಇದ್ವಿ.
ಅಷ್ಟರಲ್ಲಿ ಇವ್ರು ಬಂದರು. ಎಲ್ಲೋಗಿದ್ರಿ ಇಷ್ಟೊತ್ತು? ಹಣ ಒಂದು ATM ಕಾರ್ಡ್ದು ಪಿನ್ನೇ ಮರ್ತ್ಬಿಟ್ಟಿದ್ದೀನಿ. ವೆರಿ ಗುಡ್, ಅಂತಿರೋ ನಿದ್ರಲ್ಲಿ ಆಗ್ತದೆ. ಕಂಗ್ರ್ಯಾಚುಲೇಷನ್. ಇದು ಅಪ್ಪಣ್ಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಹೆಣ್ಮಕ್ಳು ಹೋಗಂಗಿಲ್ಲ, ಹೆಣ್ಮಕ್ಳಿಗೆ ಅಲೌಡ್ ಇಲ್ಲ. ಅದಕ್ಕೋಸ್ಕರ ನಾವು ಕೆಳಗಡೆನೆ ನಮಸ್ಕಾರ ಮಾಡ್ಕೊಂಡ್ವಿ. ಆದರೆ ಅದಕ್ಕೆ ಹೆಣ್ಮಕ್ಳು ಹೋಗಂಗಿಲ್ಲ ಅಂತಂದರೆ ಅದಕ್ಕೆ ಏನೋ ಒಂದು ಶಾಸ್ತ್ರ ಸಂಪ್ರದಾಯ ಇರುತ್ತೆ. ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ನಾವು ಅದನ್ನು ಫಾಲೋ ಮಾಡಬೇಕು. ಏನೇ ಮಾಡಿದ್ರು ದೊಡ್ಡವರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ. ಹಾಗೆ ನಾವು ದೇವ್ರಿಗೆ ನಮಸ್ಕಾರ ಮಾಡಿ ಹೊಟ್ಟೆ ತುಂಬ ಹಸುವಾಗ್ತಾಯಿತ್ತು, ಏನಾದ್ರು ತಿನ್ನೋಣ ಅಂತ ಹೊರಟ್ವಿ. ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾಯಿದ್ವಿ. ಆಟೋ ಅಣ್ಣ ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡಿಸ್ಕೊಂಡು. ಹಾಗೆ ನಾವು ಧರ್ಮಸ್ಥಳದ ಬಗ್ಗೆ ಕೇಳಿದ್ವಿ. ಅವರು ತುಂಬಾ ಹೇಳಿದ್ರು. ಅವರದ್ದೇನು ಹೇಳಿದ್ರು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ, ಬನ್ನಿ. ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ವಿಡಿಯೋದಲ್ಲಿ ನೋಡಿದ್ವಿ ಈ ಹೋಟೆಲ್ ಬಗ್ಗೆ, ಅದಕ್ಕೆ ರಿಯಲಾಗಿ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮ ಹೋಟೆಲ್.